ಮಡಿಕೇರಿಯಲ್ಲಿ ಡಿವೈಎಸ್ಪಿ ಎಂಕೆ ಗಣಪತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೆ ಕೊಡಬಾರದು ಏಕೆ ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಪ್ರಶ್ನೆಯನ್ನ ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಸುಪ್ರೀಂ ಪ್ರಶ್ನೆ ಸಂಬಂಧ ಕಾನೂನು ಇಲಾಖೆ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಸೂಕ್ತ ಪರಿಶೀಲನೆ ಬಳಿಕ ವರದಿ ನೀಡುವ ನಿಟ್ಟಿನಲ್ಲಿ ಕಾನೂನು ತಜ್ಞರು ಈಗ ಆಲ್ರೆಡಿ ಪರಿಶೀಲಿಸ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಸೊ ಕಾನೂನು ತಜ್ಞರ ನಂತರದಲ್ಲಿ ರಾಜ್ಯ ಸರ್ಕಾರ ಅಂದ್ರೆ ಅವರು ಏನು ಹೇಳ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಅದನ್ನು ಗಮನ ಹರಿಸಿ ಮುಂದಿನ ಹಂತದಲ್ಲಿ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗಣಪತಿಯವರ ಸಾವಿನ ಬಗ್ಗೆ ಠಾಣೆಗೆ ದೂರು ನೀಡಿದ್ರು ಅವರ ಕುಟುಂಬದ ದೂರಿನ ಅನ್ವಯ ಸಿಐಡಿ ತನಿಖೆಗೆ ಆದೇಶಿಸಿದ್ದವು. ಈಗ ಸುಪ್ರೀಂ ಕೋರ್ಟ್ ತನಿಖೆಯ ಬಗ್ಗೆ ಹೊಸ ಪ್ರಶ್ನೆಯನ್ನ ಕೇಳಿದೆ. ಸಿಬಿಐ ತನಿಖೆಗೆ ಯಾಕೆ ವಹಿಸಬಾರದು ಅಂತ ಹೇಳಿ ಕೇಳಿದೆ. ಸೊ ಕಾನೂನು ಇಲಾಖೆ ಸಲಹೆಯನ್ನ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಕಾನೂನು ಇಲಾಖೆಯವರು ನೋಡ್ಬಿಟ್ಟು ಸ್ಟೇಟಿಂದ ಕೇಳಿದ್ದಾರೆ. ಕಾನೂನು ಇಲಾಖೆಯವರು ಅದು ನೋಡ್ಬಿಟ್ಟು ಕ್ರಮ ತಗೋತಾರೆ. ಲೆಟ್ ಲಾ ಡಿಪಾರ್ಟ್ಮೆಂಟ್ ಎಕ್ಸಾಮಿನ್ ಮಾಡಿ ಅದಕ್ಕೆ ಉತ್ತರ ಕೊಡ್ತಾರೆ ರೀ. ಲಾ ಡಿಪಾರ್ಟ್ಮೆಂಟ್ ಅವ್ರು ಎಕ್ಸಾಮಿನ್ ಮಾಡಿ ಉತ್ತರ ಕೊಡ್ತಾರೆ. ಬಿಕಾಸ್ ಇಲ್ಲಿ CID-ನಲ್ಲಿ ಅದು ಕ್ಲೋಸ್ ಆಗಿದೆ. CID-ನಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಹಾಕಿ ಪ್ರೈವೇಟ್ ಕಂಪ್ಲೇಂಟ್ ಆಧಾರದ ಮೇಲೆ CID ಕೊಟ್ಟಿದ್ದದು. ಅವರ ಕುಟುಂಬದವರೇ ಕೋರ್ಟ್ಗೆ ಹೋಗಿದ್ರು. ಕೋರ್ಟ್ನಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಆಗಿತ್ತು. ಆ ಕಂಪ್ಲೇಂಟ್ ಆಧಾರದ ಮೇಲೆ CID-ಗೆ ಹೋಯಿತು. CID ಅವರವರು ಅದನ್ನು ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ. ಈಗ ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ನೋಡೋಣ, ನೋಟಿಸ್ಗೆ ಲಾ ಇಲಾಖೆ ಕಾನೂನು ಇಲಾಖೆಯವರು ಎಕ್ಸಾಮಿನ್ ಮಾಡಿ ಏನು ಉತ್ತರ ಕೊಡಬೇಕು ಅನ್ನೋದು ಮಾಡ್ತಾರೆ. ಸೊ ಇದು ಡಿವೈಎಸ್ಪಿ ಎಂಕೆ ಗಣಪತಿಯವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ನೋಟಿಸ್ ಅನ್ನ ಸರ್ಕಾರಕ್ಕೆ ಕಳಿಸಿದೆ, ರಾಜ್ಯ ಸರ್ಕಾರಕ್ಕೆ. ಅದೇನು ಅಂತಂದ್ರೆ, ಸೊ ಎಂಕೆ ಗಣಪತಿಯವರ ತಂದೆ ಈಗ ಮತ್ತೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಸೊ ಅಲ್ಲಿ ಅವರೊಂದು ಅರ್ಜಿಯನ್ನ ಸಲ್ಲಿಸಿದ್ದರು ರಾಜ್ಯ ಸರ್ಕಾರದ ನಡೆಯ ವಿಚಾರವಾಗಿ, ಜೊತೆಗೆ ಆತ್ಮಹತ್ಯೆ ಪ್ರಕರಣದ ವಿಚಾರವಾಗಿ. ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಒತ್ತಾಯಿಸಿದ್ದು ಅಂತಂದ್ರೆ ಸಿಬಿಐ ತನಿಖೆಗೆ ಇದನ್ನ ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮಾಡಿದ್ರು. ಯಾಕಂತಂದ್ರೆ ಎಂಕೆ ಗಣಪತಿಯವರು ತಾವು ಆತ್ಮಹತ್ಯೆಗೆ ಶರಣಾಗುವ ಮುನ್ನ ಒಂದು ಸ್ಥಳೀಯ ಸುದ್ದಿ ವಾಹಿನಿಗೆ ತೆರಳಿ ಅಲ್ಲಿ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಸಚಿವ KJ ಜಾರ್ಜ್ ಜೊತೆಗೆ ಇಬ್ಬರು ಪೊಲೀಸ್ ಅಧಿಕಾರಿಗಳ ಹೆಸರನ್ನು ಕೂಡ ಆ ಸಂದರ್ಭದಲ್ಲಿ ಹೆಸರಿಸಿದ್ರು. ಆ ನಂತರದಲ್ಲಿ ರಾಜ್ಯ ಸರ್ಕಾರ ಇದನ್ನು CID ತನಿಖೆಗೆ ವಹಿಸಿತ್ತು. CID ತನಿಖೆ ಎಲ್ಲಾ ರೀತಿಯಾದಂತಹ ತನಿಖೆ ನಡೆಸಿದ ನಂತರದಲ್ಲಿ ಒಂದು ಇಲ್ಲಿ ಇವರು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವುದೂ ಹುರುಳಿಲ್ಲ ಅಂತ ಹೇಳಿ ಕೋರ್ಟ್ಗೆ ಒಂದು ವರದಿಯನ್ನು ಕೂಡ ಸಲ್ಲಿಸಿತು. ಆ ನಂತರದಲ್ಲಿ ಅದು ಕೇಸ್ ಬಿದ್ದೋಯ್ತು ಅಂತಾನೆ ಎಲ್ಲರೂ ಕೂಡ ಅಂದ್ಕೊಂಡಿದ್ದಂಥದ್ದು. ಆದರೆ ಆ ನಂತರದಲ್ಲಿ ಅವರ ತಂದೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಒಂದು ಮನವಿಯನ್ನು ಮಾಡಿಕೊಂಡ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಒಂದು ನೋಟಿಸ್ ಅನ್ನು ಕಳಿಸಿದೆ. ಈ ನೋಟಿಸ್ಗೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ. ಆನಂದ್, ಈಗ ಸ್ವತಃ ಈ ರೀತಿಯಾದಂತಹ ಆರೋಪ ಎದುರಿಸ್ತಾ KJ ಜಾರ್ಜ್ ಅವರು ಕೂಡ ಸಿಎಂ ಪಕ್ಕದಲ್ಲೇ ಇದ್ರು. ಸಿಎಂ ಅವರು ರಿಯಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಏನ್ ಹೇಳಿದ್ರು ಸಿಎಂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂದ್? ಮಾಲ್ತೇಶ್, ಏನು ಅಂದ್ರೆ ಡಿವೈಎಸ್ಪಿ ಗಣಪತಿಯವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಕರಣಗಳು ನಡೆದಿತ್ತು. ಮತ್ತೆ ನ್ಯಾಯಾಲಯದ ಮೊರೆ ಹೋಗಿದ್ರು ಕೂಡ ಕುಟುಂಬಸ್ಥರು. ಅದಾದ್ರ ಮೇಲೆ CID-ಲೂ ಕೂಡ ಪ್ರಕರಣ ದಾಖಲಾಗಿತ್ತು. CID ತನಿಖೆಯನ್ನು ನಡೆಸಿ KJ ಜಾರ್ಜ್ ಅವರಿಗೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ರು. ಅದಾದ ನಂತರದಲ್ಲಿ ಅವರು ಮತ್ತೆ ಸಚಿವ ಸಂಪುಟ ಸೇರ್ಕೊಂಡಿದ್ರು. ಈ ಹೊತ್ತಲ್ಲಿ ಎಲ್ಲವೂ ಸರಿ ಹೋಗಿದೆ ಅನ್ನುವಂತ ಹೊತ್ತಲ್ಲೇ ಸುಪ್ರೀಂ ಕೋರ್ಟ್ ಒಂದು ಸರ್ಕಾರಕ್ಕೆ ನೋಟಿಸ್ ಕಳಿಸಿರುವಂತದ್ದು. ಮತ್ತೆ ಈ ಪ್ರಕರಣವನ್ನ ಯಾಕೆ CBI-ಗೆ ವಹಿಸಬಾರದು ಅನ್ನುವಂತ ಆ ಮಾತನ್ನ ಕೇಳುವಂತದ್ದು. ಇದಕ್ಕೆ ಪ್ರತಿಕ್ರಿಯೆ ನೀಡುವಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿರುವಂತದ್ದು, ಹೌದು, ನೋಟಿಸ್ ಬಂದಿರುವಂತದ್ದು ನಿಜ. ಆ ಸರ್ಕಾರದ ಮಟ್ಟದಲ್ಲಿ ಅಂದ್ರೆ ಕಾನೂನು ಇಲಾಖೆಗೆ ನಾವು ಆ ಮಾಹಿತಿಯನ್ನ ರವಾನೆ ಮಾಡಿದ್ದೀವಿ. ಅಲ್ಲಿ ಕಾನೂನು ಇಲಾಖೆಯಲ್ಲಿ ಸೂಕ್ತವಾದಂತ ಪರಿಶೀಲನೆಯನ್ನ ನಡೆಸ್ತಾರೆ. ಯಾವ ರೀತಿಯಾದಂತ ಉತ್ತರವನ್ನ ಕೊಡಬೇಕು, ಅಥವಾ CBI-ಗೆ ವಹಿಸುವಂತದಕ್ಕೆ ಉತ್ತರ ಕೊಡಬೇಕು, ಅಥವಾ ಬೇರೆ ಬೇರೆ ರೀತಿಯಾದಂತ ಉತ್ತರವನ್ನ ಕೊಡಬೇಕು ಅನ್ನುವಂಥದ್ದು ಸಂಪೂರ್ಣವಾಗಿ ಕಾನೂನು ಇಲಾಖೆಗೆ ಬಿಟ್ಟಿರುವಂತ ವಿಷಯ. ಕಾನೂನು ಇಲಾಖೆಗೆ ಆ ವಿಷಯ ರವಾನೆ ಆಗಿದೆ. ಅವರು ಸೂಕ್ತವಾಗಿ ಪರಿಶೀಲನೆ ನಡೆಸಿ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಎಲ್ಲೋ ಒಂದು ಕಡೆ ಅಲ್ಲಿ ಮತ್ತೆ ಪುನಃ ಸಿಎಂ ಪುನರುಚ್ಚರಿಸ್ತಾ ಇದ್ರು. ಕುಟುಂಬಸ್ಥರು ನ್ಯಾಯಾಲಯದ ಮೊರೆ ಹೋಗಿದ್ದ ಕಾರಣಕ್ಕಾಗಿಯೇ ನಾವು CID ತನಿಖೆಗೆ ಕೊಟ್ಟಿದ್ವಿ, ಮತ್ತೆ CID ಕ್ಲೀನ್ ಚೀಟ್ ಕೂಡ ಕೊಟ್ಟಿತ್ತು. ಹೀಗಿದ್ದ ಪಕ್ಷದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಪ್ರಶ್ನೆ ಕೇಳಿರೋದ್ರಿಂದ ಈ ಬಗ್ಗೆ ಕಾನೂನು ಇಲಾಖೆ ಸೂಕ್ತವಾದಂತಹ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಅಂದ್ರೆ ಪದೇ ಮನವರಿಕೆ ಮಾಡ್ಕೊಡೋದಕ್ಕೂ ಕೂಡ ಅವ್ರು ಪ್ರಯತ್ನವನ್ನ ಪಡ್ತಾ ಇದ್ರು. ಈಗಾಗಲೇ ಜಾರ್ಜ್ ಅವರಿಗೆ ಕ್ಲೀನ್ ಚೀಟ್ ಸಿಕ್ಕಿದೆ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ಸಿಎಂ ಅವರ ಪಕ್ಕದಲ್ಲೇ ಕೂಡ ಜಾರ್ಜ್ ಅವರಿದ್ರು. ಯಾವುದೇ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹೋಗ್ಲಿಲ್ಲ. ಸಿಎಂ ಅವರೇ ಕೊಡ್ತಾರೆ ಪ್ರತಿಕ್ರಿಯೆ, ಮತ್ತು ಅವ್ರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಅಂತಿಮ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿಂದ ಹೊರಟು ಹೋದ್ರು. ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ಇಲಾಖೆಗೆ ಮಾಹಿತಿಯನ್ನ ರವಾನೆ ಮಾಡಿದ್ದೀವಿ. ಅಲ್ಲಿಂದ ಯಾವ ರೀತಿಯಾದಂತಹ ಉತ್ತರ ಕೊಡಬೇಕು ಅನ್ನುವಂಥದ್ದು ಅವರಿಗೆ ಬಿಟ್ಟಂತ ವಿಚಾರ ಅನ್ನುವಂತ ಮಾಹಿತಿಯನ್ನ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತದ್ದು. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಆನಂದ್.